ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 16. ಕವೀಂದ್ರಾಣಾಂ ಚೇತಃ ಕಮಲವನಬಾಲಾತಪರುಚಿಂ ಭಜಂತೆ ಯೇ ಸಂತಃ ಕತಿಚಿದರುಣಾಮೇವ ಭವತಿ ವಿರಿಂಚಿ ಪ್ರೇಯಸ್ಯಾಹ ತರುಣತರಶೃಂಗಾರಲಹರಿ ಗಭೀರಾಭಿರ್ವಾಗ್ಭಿಃ ವಿದಧತಿ ಸತಾಂ ರಂಜನಮಮಿ. ಹೇ ಭಗವತಿ, ಕವೀಶ್ವರರ ಚಿತ್ತವೆಂಬ ಕಮಲಗಳ ಗುಂಪಿಗೆ ಎಳೆ ಬಿಸಿಲಿನ ಕಾಂತಿಯಂತೆ ಅರುಣಾರುಣವಾಗಿರುವಂತಹ ನಿನ್ನನ್ನು ಯಾವ ಕೆಲವರು ಸತ್ಪುರುಷರು ಭಜಿಸುವರೋ ಅವರು ಬ್ರಹ್ಮನ ಪ್ರೇಯಸಿಯಾದಂತಹ ಸರಸ್ವತಿಯ ಅತಿ ಯೌವನದ ಶೃಂಗಾರ ರಸಪ್ರವಾಹಗಳಿಂದ ಗಂಭೀರವಾಗಿರುವ ವಾಗ್ವಿಲಾಸಗಳಿಂದ ಸಜ್ಜನರಿಗೆ ಹೃದಯ ರಂಜನೆಯನ್ನು ಉಂಟು ಮಾಡುವರು. ಅಂದರೆ ಹೃದಯ ಕಮಲದಲ್ಲಿ ಶ್ರೀದೇವಿಯನ್ನು ಧ್ಯಾನಿಸುವವರು ಪುರುಷ ಸರಸ್ವತಿಯಂತೆ ಪ್ರತಿಭಾಶಾಲಿಗಳಾಗುತ್ತಾರೆ ಎಂಬಂತಹ ಅರ್ಥವನ್ನು ಈ ಶ್ಲೋಕ ಹೊಂದಿದೆ. ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 17. ಸವಿತ್ರೀಭಿರುವಾಚ ಶಶಿಮಣಿಶಿಲಾಭಂಗರುಚಿಭಿಃ ವಶಿನ್ಯಾದ್ಯಾಭಿಸ್ತ್ವಾಂ ಸಹ ಜನನಿ ಸಂಚಿಂತಯತಿ ಯಃ ಸಕರ್ತಾ ಕಾವ್ಯಾನಾಂ ಭವತಿ ಮಹತಾಂ ಭಂಗಿರುಚಿಭಿಃ ವಚೋಭಿರ್ವಾಗ್ದೇವಿ ವದನ ಕಮಲಾಮೋದ ಮಧುರೈಃ. ಹೇ ತಾಯಿ, ವಾಕುಗಳಿಗೆ ತವರಾದ ಮತ್ತು ಚೆನ್ನಾಗಿ ಕತ್ತರಿಸಿದ ಚಂದ್ರಕಾಂತಿ ಶಿಲೆಯಂತೆ ಕಾಂತಿಯುಳ್ಳ ವಶಿನಿಯೇ ಮೊದಲಾದ ಶಕ್ತಿಗಳಿಂದ ಕೂಡಿದ ನಿನ್ನನ್ನು ಯಾವನು ಧ್ಯಾನಿಸುವನೋ ಅವನು ಕಾಳಿದಾಸಾದಿ ಕವಿಗಳ ಶಬ್ದಯೋಜನೆಯಂತೆ ಸ್ವಾದವುಳ್ಳಂತಹ ಮತ್ತು ಸರಸ್ವತಿಯ ಮುಖ ಕಮಲದಲ್ಲಿರುವ ಪರಿಮಳದಂತೆ ಮಧುರವಾದ ವಾಕ್ಕುಗಳಿಂದ ಕಾವ್ಯಗಳ ಕರ್ತೃವಾಗುತ್ತಾನೆ. ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 18. ತನುಚ್ಛಾಯಾಭಿಸ್ತೆ ತರುಣತರಣಿಶ್ರೀ ಸರಣಿಭಿಃ ದಿವಂ ಸರ್ವಾಮುರ್ವೀಂ ಅರುಣಿಮನಿಮಗ್ನಾಂ ಸ್ಮರತಿ ಯಃ ಭವಂತ್ಯಸ್ಯತ್ರಸ್ಯಧ್ವನಹರಿಣಶಾಲೀನನಯನಾಃ ಸಹೋರ್ವಶ್ಯಾವಶ್ಯಾಃ ಕತಿ ಕತಿ ನ ಗೀರ್ವಾಣಗಣಿಕಾಃ. ಹೇ ಭಗವತಿ, ಬಾಲಸೂರ್ಯನ ಕಿರಣಗಳಂತಿರುವಂತಹ ನಿನ್ನ ಶರೀರ ಕಾಂತಿಯಿಂದ ಸ್ವರ್ಗ ಮರ್ತ್ಯ ಲೋಕಗಳೆರಡೂ ಅರುಣ ವರ್ಣದಿಂದ ಮುಳುಗಿರುವಂತೆ ಯಾವನು ಧ್ಯಾನಿಸುತ್ತಾನೆಯೋ ಅವನಿಗೆ ಹೆದರಿದ ವನ ಹರಿಣದಂತೆ ಸುಂದರವಾದ ಕಣ್ಣುಗಳನ್ನು ಹೊಂದಿದಂತಹ ಎಷ್ಟು ಮಂದಿ ಗೀರ್ವಾಣ ಗಣಿಕೆಯರು ಊರ್ವಶಿಯೊಂದಿಗೆ ವಶರಾಗುವುದಿಲ್ಲ. ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 19. ಮುಖಂ ಬಿಂದುಂ ಕೃತ್ವಾ ಕುಚಯುಗಮಧಸ್ತಸ್ಯ ತದಧೋ ಹರಾರ್ಧಂ ಧ್ಯಾಯೇದ್ಯೋ ಹರಮಹಿಷಿತೆ ಮನ್ಮಥಕಲಾಂ ಸಸದ್ಯ ಸಂಕ್ಷೋಭಂ ನಯತಿ ವನಿತಾ ಇತ್ಯತಿ ಲಘು ತ್ರಿಲೋಕೀಮಪ್ಯಾಶುಭ್ರಮಯತಿ ರವೀಂದುಸ್ತನಯುಗಾಂ. ಯಾರು ತಾನು ಬಯಸಿದ ವನಿತೆಯ ಮುಖವನ್ನು ಬಿಂದು ಸ್ಥಾನದಲ್ಲೂ ಸ್ತನಗಳನ್ನು ಯೋನಿಯನ್ನು ಧ್ಯಾನಿಸಿ ಆ ಸ್ಥಾನಗಳಲ್ಲಿ ಬೀಜಾಕ್ಷರಗಳನ್ನು ಧ್ಯಾನಿಸುವನೋ
ಅವನು ಅಂತಹ ವನಿತೆಯ ಮನೋವಿಕಾರವನ್ನು ಮಾಡಬಲ್ಲನು. ಇದಾದರೂ ತುಂಬ ತುಚ್ಛವಾದಂತಹ ವಿದ್ಯೆಯಾಗಿದೆ. ಇದು ಅತ್ಯಂತ ಕಡಿಮೆಯೇ ಸರಿ. ಏಕೆಂದರೆ ಸೂರ್ಯ ಚಂದ್ರರೇ ಎರಡು ಸ್ತನಗಳಂತಿರುವ ಈ ತ್ರಿಕೋಣಗಳನ್ನು ಆತನು ಮೋಹಿಸಲು ಶಕ್ಯನಾಗುತ್ತಾನೆ. ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 20. ಕಿರಂತೀ ಮಂಗೇಭ್ಯಃ ಕಿರಣನಿಕುರುಂಬಾಮೃತರಸಂ ಹೃದಿತ್ವಾ ಮಾಧತ್ತೆ ಹಿಮಕರಶಿಲಾಮೂರ್ತಿಮಿವ ಯಃ ಸಸರ್ಪಾಣಾಂ ದರ್ಪಂ ಶಮಯತಿ ಶಕುಂತಾಧಿಪ ಇವ ಜ್ವರಪ್ಲುಷ್ಟಾನ್ ದೃಷ್ಟ್ಯಾ ಸುಖಯತಿ ಸುಧಾಧಾರಸಿರಯ. ಹೇ ದೇವಿ, ಅವಯವಗಳಿಂದ ಉತ್ಪನ್ನವಾದ ಕಿರಣ ಸಮೂಹಗಳಿಂದ ಅಮೃತ ರಸವನ್ನು ಸುರಿಸುತ್ತಿರುವ ಚಂದ್ರಕಾಂತಿ ಶಿಲೆಯ ಪುತ್ಥಳಿಯಂತಿರುವ ನಿನ್ನನ್ನು ಯಾವ ಸಾಧಕನು ತನ್ನ ಹೃದಯ ಕಮಲದಲ್ಲಿ ಧ್ಯಾನಿಸುವನೋ ಅವನು ಪಕ್ಷಿರಾಜನಾದಂತಹ ಗರುಡನು ತನ್ನ ದೃಷ್ಟಿಯಿಂದಲೇ ಸರ್ಪಗಳ ಸೊಕ್ಕನ್ನು ಅಡಗಿಸುವಂತೆ ಸುಧೆಗೆ ಆಧಾರವಾದಂತಹ ಅಮೃತನಾಡಿಯುಳ್ಳ ದೃಷ್ಟಿಯಿಂದ ಜ್ವರದಿಂದ ಪೀಡಿತರಾದವರನ್ನೂ ಸಹ ಸುಖಗೊಳಿಸುವನು.